ನೀವು ಜಿಲ್ಲಾಧಿಕಾರಿಗಳಾಗಿ ಫಸ್ಟು ನೀವು ಕಂದಾಯ ಇಲಾಖೆ ಸಂಬಂಧಪಟ್ಟಂಥ ಕೆಲಸಗಳನ್ನ ನಿಮ್ಮ ಇಲಾಖೆನೇ ಕೆಲಸ ಮಾಡೋದಕ್ಕೆ ನಿಮಗೆ ಈ ಯೋಗ್ಯತೆ ಇಲ್ಲ. ಬೇರೆ ಇಲಾಖೆಗೆ ಯಾಕೆ ಕೈ ಹಾಕಕ್ಕೆ ಹೋಗ್ತೀರಿ? ಉದಾಹರಣೆಗೆ ಲ್ಯಾಂಡ್ ಅಕ್ವಿಷನ್ ಆಫೀಸ್ ಇದೆ ಹಾಸನದಲ್ಲಿ. ಹೇಮಾವತಿ ಭೂ ಸ್ವಾಧೀನ ಅಧಿಕಾರಿಗಳು 8 ವರ್ಷ ಆಯಿತು ಆಸ್ತಾದುದ್ದ ಮಂಜೂರಾತಿ ಕೊಟ್ಟು 8 ವರ್ಷ ಲಿಫ್ಟಿಗೇಷನ್ ಆದರೂ ಇವತ್ತುವರೆಗೆ ಲ್ಯಾಂಡ್ ಅಕ್ವಿಷನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ಇದ್ದರೆ ನೀವು ಟೂರ್ ಮಾಡೋದು ಕಮ್ಮಿ ಮಾಡಿ, ನಿಮ್ಮ ಎಂಥದೋ ಶೋ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ, ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ನಿಮ್ಮ ಕಂದಾಯ ಇಲಾಖೆ ಕೆಲಸ ಮಾಡಿ. ಒಂದೊಂದು ತಾಲೂಕು ಕಚೇರಿಯಲ್ಲಿ ನಿಮ್ಮ ತಾಲೂಕು ಕಚೇರಿ ಕೆಲಸ ಎಷ್ಟೆಷ್ಟು ಬಾಕಿ ಇದೆ ಅಂತ ಒಂದು ಸ್ವಲ್ಪ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ. ಏನಿವತ್ತು ಕೆಲವು 80ನೇ ಇಸ್ವಿಲಿ ಮಂಜೂರಾತಿ ಆಗೈತೆ, ಇವತ್ತುವರೆಗೆ ಪೋಡ್ ಆಗಿಲ್ಲ. ಆಮೇಲೆ ಇನ್ನೊಂದು ಎಂಥದಪ್ಪ ಇದು ಹೇಳ್ತಾರಲ್ಲ ರವೆ ಪೋಡು ಜೊತೆಗೆ ದುರಸ್ತಿ, ಪೋಡು ದುರಸ್ತಿ 40 ವರ್ಷ ಆದರೂ ದುರಸ್ತಿ ಪೋಡ್ ಆಗದೆ ಹೋದರೆ ಇಲ್ಲಿ ಜಿಲ್ಲಾ ಮಿನಿಸ್ಟ್ರು, ಕಂದಾಯ ಇಲಾಖೆ ಸಚಿವರು, DC ಒಬ್ಬರು ಶೋ ಮಾಡೋಕ್ಕೆ ಇಟ್ಕೊಂಡವ್ರೆ. ಏನಿವತ್ತು ಒಬ್ಬೊಬ್ರಿಗೆ 3 ಚಾರ್ಜು, SLO 3 ಚಾರ್ಜು. ಯಾರೋ ರೇಖಾ ಅಂತೇಳಿ ಹಿಂದೆ ಆಡಳಿತಾಧಿಕಾರಿ ಮೆಡಿಕಲ್ ಕಾಲೇಜ್, ಮತ್ತೀಗ ಆಡಳಿತಾಧಿಕಾರಿ ಅಲ್ಲಿಂದ ಹೊರಗಾಯ್ತು. ಅಲ್ಲೇನೋ ಭ್ರಷ್ಟಾಚಾರ ಅಂತ ತೆಗೆದ್ರು ಅಲ್ಲಿಂದ ಯಾರನ್ನ, ರೇಖನ್ನ. ಈಗ ಮತ್ತೆ ರೇಖಂಗೆ ಹಾಸನದಲ್ಲೇ ಭೂಸ್ವಾಧೀನಾಧಿಕಾರಿ NH, ಇಲ್ಲಿ ಚಾರ್ಜ್ NH ಚಾರ್ಜ್ ಕೊಟ್ಟು ಏನು ಕೆಲಸ ಆಗ್ತಾಯಿದೆ ಇಲ್ಲಿ? ಒಂದೊಂದು ಕಡೆ ಒಬ್ಬರಿಗೆ 2 ಚಾರ್ಜು. AC ಚಾರ್ಜು ಸಕಲೇಶ್ವರ 4 ತಿಂಗಳಿಂದ ಹಂಗೆ ಬಿದ್ದಿತ್ತು. ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಇಲ್ಲ ಈ ಜಿಲ್ಲೆಯಲ್ಲಿ. 6 ತಿಂಗಳಾಯ್ತು ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟು. ಎಷ್ಟು ಜನ ಆಯ್ತಪ್ಪ? 7-8 ತಿಂಗಳಾದ್ರೆ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಇಲ್ಲ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಕಂದಾಯ ಮಂತ್ರಿಗಳು, ಅವ್ರ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಆಗಕ್ಕೆ 6 ತಿಂಗಳು ಬೇಕೇನ್ರಿ? ಏನಾದ್ರು ನಾನು ಹೇಳೋದು, ಕೃಷ್ಣ ಬೈರೇಗೌಡರಂತ ಏನು ಹೈ ಪ್ರಿನ್ಸಿಪಲ್ ಅಂತಾರೆ, ಅಂಥವ್ರು ಈ ಜಿಲ್ಲೆಯಲ್ಲಿ ಒಬ್ಬ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಹಾಕ್ಸೋಕ್ಕಾಗಲ್ಲ ಅಂದ್ರೆ ಅರ್ಥ ಏನು? ಹೆಡ್ ಕ್ವಾರ್ಟರ್ಸ್ ADC ಹಾಕಕ್ಕೆ ಏನಂತೆ? ADC ಹಾಕೋಕ್ಕೆ ಒಬ್ಬೊಬ್ರಿಗೆ 3 ಚಾರ್ಜು. DC ಏನು? DCಗೆ ಯಾರು ಕುಣಿತಾರೆ ತಕ್ಕನಾಗಿ ಅವ್ರು ಇರಬೇಕು. ಯಾರು DC ಅಂತಾರೆ? DC ಆಗೋಕ್ಕೆ ಕನ್ಫಿಟ್ಟು ಇತ್ತು. ಯಾರು ಈ DC ಅಂತಾರೇನ್ರಿ ಇವ್ರನ್ನ? DC ಆಗೋಕ್ಕೆ ಕನ್ಫಿಟ್ಟು. 8 ವರ್ಷ ಆಯಿತು ಹಾಸನ ಬೇಲೂರು ಹಾಸನ ಆಲೂರು ಬೇಲೂರು ರೈಲ್ವೆ ಮಾರ್ಗ. 8 ವರ್ಷದಿಂದ ರೈಲ್ವೆ ಮಾರ್ಗಕ್ಕೆ ಬೇಕಾ? ಸುಮಾರು ಏನು 780 ಕೋಟಿ. ಹಾಸನ ಬೇಲೂರು ರೈಲ್ವೆ ಮಾರ್ಗಕ್ಕೆ 780 ಕೋಟಿನ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ, ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನಾನು ಮಂಜೂರಾತಿ ಕೊಡಿಸಿದ್ದೆ. ಅದಕ್ಕೆ 580 ಎಕರೆ ಜಮೀನು ಬೇಕು. 8 ವರ್ಷ ಬೇಕಾ 580 ಎಕರೆ ಜಮೀನು ಕೊಡೋಕ್ಕೆ ಸರ್ಕಾರಕ್ಕೆ? 580 ಎಕರೆ ಜಮೀನು ಕೊಡೋಕ್ಕೆ 8 ವರ್ಷ ಬೇಕಾ ಸರ್? ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯಿತು. 3 ವರ್ಷದಿಂದ ಬೇಕಾ? ಜಿಲ್ಲಾಧಿಕಾರಿಗಳಿಗೆ ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ಮನವಿ ಮಾಡ್ತೀನಿ, ಫಸ್ಟು ಅವ್ರ ಕಚೇರಿ ನೋಡ್ಕೊಳ್ಳೋಕೆ ಹೇಳಿ. ಒಂದು ಲ್ಯಾಂಡ್ ಅಕ್ವಿಷನ್ ಆಫೀಸಲ್ಲಿ ಲೂಟಿ ನಡೀತಾ ಇದೆ. ಏನಾದ್ರು ಇದರಲ್ಲೂ DC ಭಾಗಿಯಾಗ್ಯವರ? ದುಡ್ಡು ಕೊಟ್ಟರು ಲ್ಯಾಂಡ್ ಅಕ್ವಿಷನ್ ಯಾವುದಕ್ಕೆ ಬೇಕು, ಏನಾಗಿದೆ, ಪ್ರಯಾರಿಟಿ ಏನಿದೆ? 0 to 5 ಕೆಲಸ ಆದರೆ 35 ಕಿಲೋಮೀಟ್ರ್ ನೀರು ಹೋಗುತ್ತೆ. 14,000 ಎಕರೆಗೆ. ಕಾಮಸಮುದ್ರ ಬ್ರಾಂಚು 13ರಿಂದ 14,000 ಎಕರೆ ನೀರು ಹೋಗುತ್ತೆ. 5 ಕಿಲೋಮೀಟ್ರ್ ಕೆಲಸದಿಂದ ನಿಂತೈತೆ. ಲ್ಯಾಂಡ್ ಅಕ್ವಿಷನ್ಗೆ ದುಡ್ಡು ಕೊಡಿಸಿದ್ರೂ ಟಿಲ್ ಟುಡೇ ಇವತ್ತವರೆಗೆ ಏನಿಲ್ಲ. ಯಾವುದೇ DC ಆದರೂ ಫಸ್ಟು ಅವ್ರ ಇಲಾಖೆ ಕೆಲಸ ಮಾಡಿ, ಆಮೇಲೆ ನಿಮ್ಮ ಶೋ ಅಪ್ನ ಬೇಕಾದ್ರೆ ಬೇರೆ ಎಲ್ಲರೂ ತೋರಿಸ್ಕೊಳ್ಳಿ. ಎಲ್ಲೋ ಸಿದ್ದರಾಮಯ್ಯನವ್ರ ಹತ್ರ ಶೋ ಅಪ್ ತೋರಿಸಿ, ಅಲ್ಲೋ ನಿಮ್ಮ ಕೃಷ್ಣ ಬೈರೇಗೌಡರು ಶೋ ಅಪ್ ತೋರಿಸ್ಕೊಳ್ಳಿ.
ಇವರಿಂದ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಅನ್ಫಿಟ್ಟು. ಆ ಕಾಮಸಮುದ್ರ ಏತ ನೀರಾವರಿದು 12,000 ಎಕರೆ ನೀರಾವರಿ ಆಗುತ್ತೆ. 12ರಿಂದ 14,000 ಎಕರೆ. 0 to 5 ಶಾಂಕ್ಷನ್ ಆಗಿ 5 ವರ್ಷ ಆಯ್ತೇನಪ್ಪ. 10 ವರ್ಷ ಆಗಿರ್ಬೇಕು, 5 ವರ್ಷ ಆಗಿರ್ಬೇಕು, ಗೊತ್ತಿಲ್ಲ. ನಾವು ವಿದ್ಯಾಲಯ ಮಾಡಿಕೊಟ್ಟೇವಲ್ಲ. 0 to 5 ಆದರೆ 35 ಕಿಲೋಮೀಟ್ರ್ ಆಗೋಗಿದೆ. 5ರಿಂದ 30 ಕಿಲೋಮೀಟ್ರ್ ಆಗೋಗಿದೆ ಫುಲ್ ಕಾಮಗಾರಿ. 5 ಕಿಲೋಮೀಟ್ರಿಗೆ ಲ್ಯಾಂಡ್ ಅಕ್ವಿಷನ್ನು ಆಗಿಲ್ಲ, ಏನೂ ಮಾಡಿಲ್ಲ. ದುಡ್ಡು ಕೊಟ್ಟರು ಆ ದುಡ್ಡು ತಗೊಂಡು ಹೋಗ್ತಾರೆ, ಬೇರೆ ಕಡೆಗೆ ಹಾಕ್ತಾರೆ. ಹಾಂ, ಪ್ರಾಜೆಕ್ಟ್ ಎಷ್ಟು ಅಮೌಂಟ್ ನನಗೆ ಗೊತ್ತಿಲ್ಲ ಸರ್, ದಯಮಾಡಿ ನನಗೆ ತಪ್ಪು ಬೇಕಾದ್ರೆ ಆಮೇಲೆ ಹೇಳ್ತೀನಿ. 14,000 ಎಕರೆ ನೀರಾವರಿ ಆಗುತ್ತೆ. ಎಷ್ಟಪ್ಪ ಪ್ರಾಜೆಕ್ಟು 0 to 35 ಕೇಳ್ರಿ ಅವ್ನು ಯಾರು ರಾಜು. ರೈಲ್ವೆದು 780 ಕೋಟಿ ಸರ್ ಸ್ಯಾಂಕ್ಷನ್ ಆಗಿದೆ. ಹಾಂ, ಲ್ಯಾಂಡ್ ಅಕ್ವಿಷನ್ 590 ಎಕರೆ, 1 ಗುಂಟೆ ಆಗಿಲ್ಲ ರೈಲ್ವೆ. ಬೇರೆ 85 ಕೋಟಿ ಡೆಪಾಸಿಟ್ ಮಾಡಿರೋದು 23ನೇ ಇಸ್ವಿಲೆಯ. ಆಮೇಲೆ ಬೇಲೂರ್ದು 14 ಹಳ್ಳಿ, ಆಲೂರ್ದು 13 ಹಳ್ಳಿ, ಒಟ್ಟು 590 ಎಕರೆ. ಅದೇನು ದೊಡ್ಡ ಇಶ್ಯೂ ಏನ್ರಿ? ನಾನು ಎಂತೆಂಥ ಪ್ರಾಜೆಕ್ಟ್ ಮಾಡಿಸಿದ್ದೀನಿ ರಾಜು. ಈ 0 to 35 ಐತಲ್ಲ, ಎಷ್ಟು ಎಕರೆ? 14,000 ಎಕರೆ ಅಲ್ವಾ? 9,000 ಎಕರೆ. ಎಷ್ಟು ಕಾಸ್ಟ್ ಅದು ಒಟ್ಟು ಟೋಟಲ್ ಕಾಸ್ಟ್? 0 to 5 ಎಷ್ಟು? 5 to 35 ಎಷ್ಟು? ಹಂಗೆ ಇಲ್ಲ. ನಾನು ಹೇಳಿದ ಈ ಮಟ್ಟಕ್ಕಾದರೆ ಜಿಲ್ಲಾಧಿಕಾರಿ ಸರ್, ಕಂದಾಯ ಇಲಾಖೆಯಲ್ಲಿ ಹೋಗ್ಬಿಟ್ರೆ ರೈತರುಗಳು ತಾಲೂಕು ಕಚೇರಿಗೆ ಅಲ್ಲಿ ಎದ್ದು ನೋಡಬೇಕು. 2,000 3,000 ಅಲ್ಲಿ ದುಡ್ಡು ಕೊಟ್ಟು ಸಾಯ್ತಾ ಇವೆ ರೈತರು. AC ಆಫೀಸಿಂದ ತಾಲೂಕು ಆಫೀಸ್ಗೆ ಹಾಕ್ತಾರೆ. ತಾಲೂಕು AC ಆಫೀಸಲ್ಲಿ ಆರ್ಡ್ರ್ ಮಾಡಿ ತಾಲೂಕು ಯಾವ ಕನ್ಸೆಂಟ್ ನಾನು ಮುಗಿದ ಮೇಲೆ ನಾನು ಅದು ಒಂದು 15 ನಿಮಿಷ ಹೇಳಿದ್ನಲ್ಲ ಸ್ವಾಮಿ, ಕರೆಕ್ಟ್ ನಾನು ಹೇಳಿದ್ದು. ಅಲ್ಲಿವರೆಗೆ ಎಲ್ಲಿ ನೋಡಿದ್ರು ಇವ್ರಿಗೆ ಮೆರವಣಿಗೆ ಕರ್ಕೊಬರೋದು, ಮುಖ್ಯಮಂತ್ರಿಗಳನ್ನ ಮೆರವಣಿಗೆ ಮಾಡೋಕ್ಕೆ 2 ತಿಂಗಳು DC ಆಫೀಸ್ ಕಚೇರಿ ಬಾಗಿಲು. ಎಲ್ಲ ಇಲಾಖೆ ಅಧಿಕಾರಿಗಳು ಇಲ್ಲಿರ್ಬೇಕು. ಆಮೇಲೆ ಈ ಅಧಿಕಾರಿ ಇದೇನೈತೆ ಅಂದರೆ, ಬೆಳಗ್ಗೆ ಇದ್ದರೆ ಎಲ್ಲ ಇಲಾಖೆ ಅಧಿಕಾರಿಗಳು ಒಮ್ಮತ ಕೂತ್ಕೋಬೇಕು. ಏನಾದ್ರು ಜಿಲ್ಲಾಧಿಕಾರಿ ಅಂತಾರೇನ್ರಿ ಇವ್ರನ್ನ? ಜಿಲ್ಲಾಧಿಕಾರಿ ಅನ್ಲಾಕು ನಾಚಿಕೆ ಆಗುತ್ತೆ. ಒಂದೊಂದು ದಿನ ಹೋದರೆ ತಾಲೂಕು ಆಫೀಸ್ಗೆ ಹೋಗ್ಬಿಟ್ರೆ, ಬೆಳಗ್ಗೆ ಎದ್ದು ಹೋಗ್ತೀನಿಲ್ಲ ಸರ್ ಕೆಲವು ದಿವಸ, ಹೋದರೆ ತಾಲೂಕು ಆಫೀಸಲ್ಲಿ ಸರ್ 85 ಇಸ್ವಿ ಖಾತೆ ಆಗಿಲ್ಲ, ಬೋರ್ಡ್ ಆಗಿಲ್ಲ, ಬೋರ್ಡು ಇನ್ನೊಂದು ಎಂತ ಹೇಳ್ತಾರೆ ದುರಸ್ತು, ಖಾತೆ ಆಗಿಲ್ಲ. ಆಮೇಲೆ AC ಆಫೀಸ್ಗೆ ಅಪೀಲ್ ಹಾಕಿರ್ತಾರೆ, ಮತ್ತೆ DC. ಆಮೇಲೆ ಕೆಲವರು ಅವ್ರ ಹೆಸರಿಗೆ 40 ವರ್ಷ ಐತೆ ಮಂಜೂರಾತಿಯಾಗಿ, ಅದಕ್ಕೋಗಿ ಕೆಲವರು ಇದು ಮಾಡ್ಕೊತಾರೆ. ಯಾರು ಕೇಳೋರು ಅವ್ರೇನ್ರಿ? ಇದೇನಾದ್ರು DC ಕಚೇರಿನ? ಆ SLO ಕಚೇರಿ ನೋಡ್ಬಿಟ್ರೆ 6 ವರ್ಷ ಆಯ್ತಪ್ಪ ಮಂಜಾತ್ ಬಂದು. ಅವನು ಸಕಲೇಶ್ವರ AC ಚಾರ್ಜು, SLO ಇಲ್ಲಿ ಚಾರ್ಜು, ADC ಚಾರ್ಜು. ಅವ್ರು ಯಾರು DC ತಾಳ ಹಾಕ್ತಾರೆ ಅವ್ರಿರಬೇಕು. DCಗೆ ಹೇಳಿದ ತಕ್ಷಣ ಎದ್ದಿದ್ಗಳೇನು ಎದ್ದಿದ್ಕೋಬೇಕು, ಕೂತ್ಗಳಿದ್ರೆ ಕೂತ್ಕೋಬೇಕು. ಅಂಥ ಅಧಿಕಾರಿಗಳು ಬೇಕಾಯ್ತೆ ಜಿಲ್ಲಾಧಿಕಾರಿಗೆ. ಗೌರವಯುತವಾಗಿ ಕೆಲಸ ಮಾಡೋರು ಎಲ್ಲವ್ರೆ? ನಾಚಿಕೆ ಆಗುತ್ತೆ. ಇದೇನಾದ್ರು DC ಕಚೇರಿ ಅಂತಾರೇನ್ರಿ? ಕಂದಾಯ ಮಂತ್ರಿಗಳು ದಯಮಾಡಿ ಒಂದು 4 ದಿನ ಕೂತ್ಕೊಳ್ಳಿ. ಏನೇನು ತಾಲೂಕು ಆಫೀಸ್ಗಳಲ್ಲಿ ಏನೇನೈತೆ ನೋಡಿ ಹೋಗಿ. ಲೂಟಿ ನಡೀತಾ ಇದೆ. ಜಿಲ್ಲಾಧಿಕಾರಿಗಳ ಆದಿಯಾಗಿ ಸೇರಿಕೊಂಡು ಈ ಜಿಲ್ಲೆಯ ಕೆಲವು ಅಕ್ರಮಗಳಿಗೆ ಭಾಗಿಯಾಗೋಕ್ಕೆ ಏನೋ ಗೊತ್ತಿಲ್ಲಪ್ಪ ನನಗೆ. ಯಾತಕ್ಕೆ ಹೆದರ್ಬೇಕು ಇವರು? DC ಆದರೆ ಯಾಕೆ ಹೆದರ್ಬೇಕು? ಹಾಸನ ಸುತ್ತಮುತ್ತ ಈಗ 0 to 5 12 ಕೋಟಿ, ಆಮೇಲೆ 5ರಿಂದ 35 81 ಕೋಟಿ ಖರ್ಚಾಗೋಯ್ತು ಈಗಾಗಲೇ.
ಸತ್ತರ ಹೆಸರು ಖಾತೆ ಮಾಡ್ತಾರೆ. ಏನು ಬೇಕಾದ್ರೂ ದುಡ್ಡು ಕೊಟ್ಟರೆ ತಹಸೀಲ್ದಾರ್ ಕಚೇರಿಗಳು ಹಂಗೈತಿ ಇವತ್ತು. ರೈತರುಗಳನ್ನ ನರಕ ಯಾತನೆ ರೈತರುಗಳದ್ದು. ಅದು ತಾಲೂಕು ಕಚೇರಿ ಅಂತಾರೆ, ಕಂದಾಯ ಇಲಾಖೆ ಕಚೇರಿ ಅಂತಾರೆ, SLO ಆಫೀಸ್ ಅಂತಾರೇನ್ರಿ. ಲೂಟಿಕೋರ ಕೈಲಿ ಸೇರೈತೆ SLO ಆಫೀಸು. ಎಷ್ಟು ಎಕರೆ ಲ್ಯಾಂಡ್ ಅಕ್ವಿಷನ್ ಇದರಲ್ಲಿ ಮುಳುಗಡೆ ಪ್ರದೇಶದಲ್ಲಿ ಮಾಡಿದ್ರಲ್ಲ, ಏನಾಯ್ತು ಸ್ವಾಮಿ? ಏನಾಯ್ತು ಹೇಳಿ ಕೃಷ್ಣ ಬೈರೇಗೌಡ್ರೆ? 10 ವರ್ಷ ಬೇಕು. ಅದು ಯಾರೋ ಒಬ್ಬರು ಮುಸ್ಲಿಮ್ಸ್ ಅಧಿಕಾರಿ ಹಾಕಿದ್ರು, ಮಹಮ್ಮದ್ ಬೈಸಿನ್. ಏನಾಯ್ತು ಅದು? ಪಾಪ ನೀವು ಯಾತಕ್ಕೋಸ್ಕರ ಏನಾಗಿದೆ? ಎಷ್ಟು ದಿನ ಬೇಕ್ರಿ ಅದು? ಮುಳುಗಡೆ ನಿಜವಾದ ಮುಳುಗಡೆ ಪ್ರದೇಶದಲ್ಲಿಲ್ಲ ಲ್ಯಾಂಡು, ಯಾರೋ ಮಧ್ಯವರ್ತಿಗಳು ಸೇರ್ಕೊಂಡು ಮಾಡ್ಕೊಂಡವ್ರು ಅಷ್ಟೇ. ನೊಂದು ಹೇಳ್ತಾ ಇದ್ದೀನಿ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿಗಳು ನಾನು ಅನ್ಫಿಟ್ ನೋಡಿಲ್ಲ. ನಾನು ಆ ಜಿಲ್ಲಾಧಿಕಾರಿ ಹುದ್ದೆ ಗೌರವ ಹಾಳು ಮಾಡಬೇಡಿ. ನಾನು ADC ಎಷ್ಟು ಜನ ಹೆಡ್ ಕ್ವಾರ್ಟರ್ಸ್ ನೋಡಿದ್ದೀನಿ. ಆ ADC ಆಫೀಸು 6 ತಿಂಗಳು 7 ತಿಂಗಳು, ಸಕಲೇಶ್ವರ AC ಆಫೀಸ್ 7 ತಿಂಗಳು, ಹಾಸನ ಮೆಡಿಕಲ್ ಕಾಲೇಜ್ಗೆ ಒಂದು ಅಡ್ಮಿನಿಸ್ಟ್ರೇಟರ್ ಹಾಕಕ್ಕೆ ಏನಾಗಿರೋದು ನಿಮಗೆ? ಆಡಳಿತಾಧಿಕಾರಿ ಹಾಕಕ್ಕಿಲ್ವ ನಿಮ್ಮ ಹತ್ರ? ಏನೋ ದುಡ್ಡುಗೋಸ್ಕರ ಕಾಯ್ತಾ ಇದ್ದೀರಾ ಅವ್ರನ್ನ ಹಾಕಕ್ಕೆ? ಆ ಖಾಲಿ ಉಟ್ಕೊಂಡಿದ್ದೀರಾ ಕಲೆಕ್ಷನ್ಗೋಸ್ಕರ? ಎಷ್ಟು ತಿಂಗಳಾಯಿತು ಆಡಳಿತಾಧಿಕಾರಿ ಹಾಕಕ್ಕೆ ಹಾಸನ ಮೆಡಿಕಲ್ ಕಾಲೇಜ್ಗೆ? AC ಹಾಕಕ್ಕೆ 6 ತಿಂಗಳು. ADC ಪಾಪ ಇನ್ನೂ ಮಂಜಾತಿದ್ರು 3 ಕಡೆ ಚಾರ್ಜು. ಆಯಿತು ಮಾಡಿ ಸರ್, ಅದೇನೈತೆ ಅದು ಎಷ್ಟು ದಿನ ಮಾಡ್ತೀವಿ.